ನಿಧಿ ಆಸೆಗಾಗಿ ಚಾಲುಕ್ಯರ ಕಾಲದ ದೇವಸ್ಥಾನವನ್ನು ಧ್ವಂಸ ಮಾಡಲಾಗಿದೆ. ಬಡದಾಳ ಗ್ರಾಮದಲ್ಲಿರುವಂತಹ ಬಸವಣ್ಣ ದೇವಸ್ಥಾನವನ್ನು ಧ್ವಂಸ ಮಾಡಿದ್ದಾರೆ ಕಿಡಿಗೇಡಿಗಳು. ಕಲಬುರಗಿ ಜಿಲ್ಲೆ ಅಫಜಲಪುರ ತಾಲೂಕಿನ ಬಡದಾಳ ಗ್ರಾಮದಲ್ಲಿ ನಡೆದಿರುವಂತಹ ಘಟನೆ ಇದು. ಆ ದೇಗುಲದ ಶಿವಲಿಂಗವನ್ನು, ನಂದಿಯನ್ನು, ಹನುಮಂತನ ಮೂರ್ತಿಯನ್ನು ಧ್ವಂಸ ಮಾಡಲಾಗಿದೆ. ಮೂರ್ತಿಗಳ ಕೆಳಗೆ 4 ಅಡಿಯಷ್ಟು ಆಳದ ಗುಂಡಿಗಳನ್ನು ಈ ಕಳ್ಳರು, ಖದೀಮರು, ಕಿಡಿಗೇಡಿಗಳು ಅಗೆದಿರುವಂಥದ್ದು. ಪುರಾತನ ಬಸವಣ್ಣ ದೇವಸ್ಥಾನದ ಮೇಲೆ ಈಗ ಕಳ್ಳರ ಕಣ್ಣು ಬಿದ್ದು ಈ ಘಟನೆ ನಡೆದಿದೆ. ಶಿವಲಿಂಗ ಧ್ವಂಸಗೊಳಿಸಿದವರ ಬಂಧನಕ್ಕೆ ಜನರು ಆಗ್ರಹಿಸ್ತಾ ಇದ್ದಾರೆ. ನಿಧಿ ಸಿಕ್ಬಿಡತ್ತೆ ನಮಗೆ ಅಂತೇಳಿ ದೇವಸ್ಥಾನದಲ್ಲಿರುವಂತಹ ಮೂರ್ತಿಗಳನ್ನು ಭಗ್ನಗೊಳಿಸಿ ಅಗೆದು 4 ಅಡಿಯಷ್ಟು ಆಳದ ಗುಂಡಿಗಳನ್ನು ಅಗೆದು ನಿಧಿಯ ಹುಡುಕಾಟಕ್ಕಾಗಿ ಪ್ರಯತ್ನ ಪಟ್ಟಿದ್ದಾರೆ ಕಿಡಿಗೇಡಿಗಳು ಅನ್ನೋದು ಆರೋಪ. ಯಾರು ಈ ಕೃತ್ಯವನ್ನು ಎಸಗಿದ್ದಾರೋ ಅವರನ್ನು ಶೀಘ್ರ ಬಂಧಿಸಬೇಕು ಅಂತ ಗ್ರಾಮಸ್ಥರು ಆಗ್ರಹಿಸ್ತಾ ಇದ್ದಾರೆ. ಶಿವನ ಲಿಂಗ, ಹಾಗೆ ಹನುಮಂತನ ಮೂರ್ತಿ, ನಂದಿಯ ಮೂರ್ತಿ, ಹೀಗೆ ಹಲವು ಮೂರ್ತಿಗಳನ್ನು ಕೂಡ ಅಲ್ಲಿ ಭಗ್ನಗೊಳಿಸಿದ್ದಾರೆ ಅಂತ ಗ್ರಾಮಸ್ಥರು ಆರೋಪಿಸಿದ್ದಾರೆ. ನಮ್ಮ ಪ್ರತಿನಿಧಿ ಬಜರಂಗಿ ಫೋನ್ ಸಂಪರ್ಕದಲ್ಲಿದ್ದಾರೆ. ಬಜರಂಗಿ, ಯಾರು ಇವರು ಕಿಡಿಗೇಡಿಗಳು ಅನ್ನೋದೇನಾದರೂ ಗೊತ್ತಾಯ್ತಾ? ಪೊಲೀಸರು ಯಾವ ರೀತಿಯ ಕ್ರಮವನ್ನು ಕೈಗೊಂಡಿದ್ದಾರೆ ಅಂತ? ಅಲ್ಲಿ ನಿಜವಾಗ್ಲೂ ನಿಧಿ ಏನಾದರೂ ಇದೆಯನ್ನೋ ವದಂತಿ ಇತ್ತಾ? ನವೀನ್, ಈ ಒಂದು ಘಟನೆ ನಡೆದಿರುವಂತದ್ದು ಕಲಬುರಗಿ ಜಿಲ್ಲೆ ಅಫಜಲಪುರ ತಾಲೂಕಿನ ಬಡದಾಳ ಗ್ರಾಮದಲ್ಲಿ, ಅಂದ್ರೆ ಬಡದಾಳ ಗ್ರಾಮದಲ್ಲಿ ಬಸವಣ್ಣ ಮತ್ತೆ ಲಿಂಗ ಇರುವಂತಹ ಒಂದು ಪುಟ್ಟ ಒಂದು ದೇವಸ್ಥಾನ ಇತ್ತು. ಅಂದ್ರೆ ಸುಮಾರು ಹಳೆ ಕಾಲದ ಐತಿಹಾಸಿಕ ಒಂದು ದೇವಸ್ಥಾನ ಇತ್ತು. ದೇವಸ್ಥಾನ ಹಿನ್ನೆಲೆ ಪುರಾತನ ದೇವಸ್ಥಾನದಲ್ಲಿ ಈ ನಿಧಿ ಇದೆ ಅನ್ನುವಂತ ಶಂಕೆ ಮೇಲೆ ಕೆಲವು ಕಿಡಿಗೇಡಿಗಳು ರಾತ್ರೋರಾತ್ರಿ ಈ ಒಂದು ಭೂಮಿಯನ್ನು ಅಗೆಯುವಂತ ಕೆಲಸ ಮಾಡಿದೆ. ಅಂದ್ರೆ ಸಣ್ಣ ಏನು ದೇವಸ್ಥಾನ ಇತ್ತು, ಆ ದೇವಸ್ಥಾನ ಅಗೆಯೋದು ಸುಮಾರು 4 ರಿಂದ 5 ಅಡಿಯಷ್ಟು ಅಗೆಯೋದು ಹೋಗಿರ್ತಕ್ಕಂಥ ದೃಶ್ಯ ಇಲ್ಲಿ ಕಂಡು ಬರ್ತಾ ಇದೆ. ಅಂದ್ರೆ ಈ ಒಂದ್ ಕಡೆಗೆ ಆ ಒಂದು ನಿಧಿಯನ್ನು ಅಗೆಯುವ ಸಂದರ್ಭದಲ್ಲಿ ಮೇಲಿರ್ತಕ್ಕಂಥ ದೇವರ ಮೂರ್ತಿಗಳನ್ನು ಕೂಡ ಭಗ್ನಗೊಳಿಸಿರುವಂತದ್ದು. ಸದ್ಯಕ್ಕೆ ಅಫಜಲಪುರ ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿ ಒಂದು ಘಟನೆ ನಡೆದಿರುವಂತದ್ದು. ಗ್ರಾಮಸ್ಥರು ನೇರವಾಗಿ ಆಕ್ರೋಶ ಹೊರ ಹಾಕ್ತಿದ್ದಾರೆ. ಐತಿಹಾಸಿಕ ದೇವಸ್ಥಾನಗಳೇನಿದ್ದಾವೆ, ಈ ದೇವಸ್ಥಾನಗಳಲ್ಲಿ ನಿಧಿ ಇದೆ ಅನ್ನೋ ಕಾರಣಕ್ಕೆ ಕೆಲವು ಕಿಡಿಗೇಡಿಗಳು ರಾತ್ರೋರಾತ್ರಿಯನ್ನು ಈ ರೀತಿ ದೇವಸ್ಥಾನ ಭಗ್ನಗೊಳಿಸಿ ಅಗೆಯುವಂತ ಕೆಲಸ ಮಾಡಿದೆ. ಹೀಗಾಗಿ ಆ ಕಿಡಿಗೇಡಿಗಳನ್ನ ತಕ್ಷಣ ಬಂಧಿಸುವಂತ ಕೆಲಸ ಆಗ್ಬೇಕು ಅನ್ನುವಂತ ಒತ್ತಾಯ ಮಾಡ್ತಾರೆ. ಮತ್ತೊಂದ್ ಕಡೆಗೆ ಇಂತಹ ಸಾಕಷ್ಟು ಪುರಾತನ ದೇವಸ್ಥಾನಗಳು ನಮ್ಮ ಕಲಬುರಗಿ ಅಲ್ಲದೆ ಇಡೀ ದೇಶದಲ್ಲಿ ಇರುವಂತದ್ದು. ಅಂತಹ ಪುರಾತನ ಐತಿಹಾಸಿಕ ಹಿಂದೂ ದೇವಸ್ಥಾನಗಳ ಸಂರಕ್ಷಣೆ ಮಾಡುವಂತ ಕೆಲಸ ಕೂಡ ಸರ್ಕಾರ ಮುಂದಾಗಬೇಕು ಅನ್ನುವಂತ ಒತ್ತಾಯ ಕೂಡ ಮಾಡ್ತಾ ಇದ್ದಾರೆ. ಆದರೆ ರಾತ್ರೋರಾತ್ರಿ ಈ ಒಂದು ಘಟನೆ ನಡೆದಿರೋ ಹಿನ್ನೆಲೆಯಲ್ಲಿ ಆ ಕಿಡಿಗೇಡಿಗಳು ಯಾರು ಏನು ಅನ್ನುವಂತ ಸದ್ಯಕ್ಕೆ ಮಾಹಿತಿ ಲಭ್ಯ ಆಗಿಲ್ಲ. ಪೊಲೀಸರ ತನಿಖೆ ನಂತರದಲ್ಲಿಯೇ ಗೊತ್ತಾಗಬೇಕಾಗಿದೆ. ಆದ್ರೆ ಸದ್ಯಕ್ಕೆ ಏನು ಅಲ್ಲಿ ಗ್ರಾಮಸ್ಥರು, ಬಡದಾಳ ಗ್ರಾಮಸ್ಥರ ದೇವರಿಗೆ ಹೋಗಿ ಪೂಜೆ ಪುನಸ್ಕಾರ ನೆರವೇರಿಸ್ತಾ ಇದ್ರು. ಅಂದ್ರೆ ಐತಿಹಾಸಿಕ ದೇವಸ್ಥಾನ ಇರೋದ್ರೆ ಭಯ ಭಕ್ತಿಯಿಂದ ಆ ದೇವಸ್ಥಾನಗಳಿಗೆ ಪೂಜೆ ಪುನಸ್ಕಾರ ಮಾಡ್ತಾ ಇದ್ರು. ಆದ್ರೆ ರಾತ್ರೋರಾತ್ರಿ ಕಿಡಿಗೇಡಿಗಳು ಅದು ಭೂಮಿ ಅಗೆದು ನಿಧಿ ಇದೆ ಅನ್ನೋ ಕಾರಣಕ್ಕೆ ಭೂಮಿ ಅಗೆದು ದೇವಸ್ಥಾನವನ್ನ ಭಗ್ನಗೊಳಿಸಿರುವುದಕ್ಕಾಗಿ ಗ್ರಾಮಸ್ಥರು ಸಾಕಷ್ಟು ಆಕ್ರೋಶ ವ್ಯಕ್ತಪಡಿಸಿ ತಕ್ಷಣವೇ ಆ ಕಿಡಿಗೇಡಿಗಳನ್ನು, ಆರೋಪಿಗಳನ್ನು ಬಂಧಿಸುವಂತ ಕೆಲಸ ಮಾಡಬೇಕು ಅಂತ ಒತ್ತಾಯ ಮಾಡ್ತಾ ಇದ್ದಾರೆ. ನವೀನ್, ಥ್ಯಾಂಕ್ ಯು ಬಜರಂಗಿ.